ನಮಸ್ಕಾರಗಳು. ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ, ಪಂಡಿತರು, ತಾಂತ್ರಿಕ ವೈದ್ಯರು. ಹಿಂದೆ ಹೇಳಿರ್ತಕ್ಕಂಥ ತಂತ್ರಪ್ರಯೋಗ ಆದಿಶಂಕರ ಯಂತ್ರ ಅಂತೇಳಿ, ಗರ್ಭರಕ್ಷಿತ ಯಂತ್ರ ಪ್ರಯೋಗ. ಇದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳಿ. ಇದು ಅದ್ಭುತವಾದಂಥ ತಂತ್ರಪ್ರಯೋಗ. ಇದು ಮಹಿಳೆಯರಿಗಾಗಿ, ತಾಯಂದ್ರಿಗಾಗಿಯೇ ಈ ಒಂದು ವಿಶೇಷವಾದಂತಹ ಒಂದು ವಿಡಿಯೋನ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಏನಪ್ಪ ವಿಶೇಷ ಅಂತಂದರೆ, ನಮ್ಮ ತಾಯಂದಿರು, ಮಹಿಳೆಯರು ಪದೇ ಪದೇ ಗರ್ಭ ಧರಿಸಿರ್ತಾರೆ, ಕಷ್ಟಪಟ್ಟು ಗರ್ಭ ಧರಿಸಿರ್ತಾರೆ. ಅದು ಕೊನೆಯವರೆಗೆ ಲಾಸ್ಟಿಗೆ ಡೆಲಿವರಿ ಟೈಮ್ನಲ್ಲಿ ಮಗು ತೀರ್ಕೊಂಡು ಬಿಡುತ್ತದೆ. ಪದೇ ಪದೇ ಈ ಥರನೇ ಆಗ್ತಾ ಇರುತ್ತೆ. ಒಂದು ವರ್ಷ ಕಂಪ್ಲೀಟ್ 8 ತಿಂಗಳು 9 ತಿಂಗಳು ಹೋಗ್ಬೇಕು, ಗರ್ಭ ನಿಲ್ಲಗಾಗಬೇಕು. ಅಥವಾ 4ರಿಂದ 5 ತಿಂಗಳು ಹೋಗ್ಬೇಕು, ಮಗು ಅಲ್ಲೇ ಮರಣ ಹೊಂದುವುದು. ಮತ್ತು ಇನ್ನಿತರ ಏನಂದರೆ ಮಕ್ಕಳೇ ನಿಂದಿರಲಾರ್ದಂಗೆ ಇರೋದು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗದೇ ಇರ್ತಕ್ಕಂಥದ್ದು ಇರ್ತದೆ. ಹೀಗಾಗಿ ಮಹಿಳೆಯರಿಗಾಗಿ ಇದು ವಿಶೇಷವಾದಂತಹ ಒಂದು ಗರ್ಭಕೋಶ ಯಂತ್ರ ಅಂತೇಳಿ. ಇದು ಏನಪ್ಪ ಶಕ್ತಿ ಏನಪ್ಪ ಅಂತಂದರೆ, ಇದು ಆದಿಶಕ್ತಿ ಮಹಿಮೆ ಅಂತೇಳಿ. ಇದರಲ್ಲಿ ಶಂಕರ ಮತ್ತು ಆದಿಶಕ್ತಿ ಇಬ್ಬರು ಕೂಡಿರ್ತಕ್ಕಂಥ ಇದು ಒಂದು ಯಂತ್ರ ಪ್ರಯೋಗ. ಇದು ಮನೆಯಲ್ಲೇ ಕುಳಿತು ಮನೆಯಲ್ಲೇ ನೀವು ಅದನ್ನು ಮಾಡ್ಕೋಬಹುದು. ತಂತ್ರಪ್ರಯೋಗನ ದಯಮಾಡಿ ಎಲ್ಲರೂ ಇದು ಸರಿಯಾಗಿ ವೀಕ್ಷಣೆ ಮಾಡಬೇಕು. ಎಲ್ಲರೂ ಸರಿಯಾಗಿ ವೀಕ್ಷಣೆ ಮಾಡಿದರೆ ಇದರದ್ದು ಅರ್ಥ, ಸಂಪೂರ್ಣವಾದಂಥ ವಿಡಿಯೋ ನಿಮಗೆ ಅರ್ಥ ಆಗ್ತದೆ. ಮತ್ತು ಮನೆಯಲ್ಲೇ ನೀವೇ ಖುದ್ದಾಗಿ ಇದಕ್ಕೆ ಸಂಬಂಧಪಟ್ಟದ ಎಲ್ಲ ತಂತ್ರಪ್ರಯೋಗನ ನಾನು ಹೇಳಿಕೊಡ್ತೇನೆ. ಇದು ಏನಪ್ಪ, ಇದು ತಂತ್ರಪ್ರಯೋಗ ಹೆಂಗೆ ಮಾಡಿಕೊಳ್ಬೇಕು, ಯಾವ ಥರ ಮಾಡಿಕೊಳ್ಬೇಕಂತಂದರೆ, ಇದು ಒಂದು ಪಂಚಲೋಹ ತಗಡವನ್ನು ತೆಗೆದುಕೊಳ್ಬೇಕು. ಒಂದು ಪಂಚಲೋಹ ಅಂದರೆ ಸುಟ್ಟಿರ್ತಕ್ಕಂಥದ್ದು ಒಂದು ಪಂಚಲೋಹ ತಗಡ. ಒಂದು ಪಂಚಲೋಹ ತಗಡದಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ಗೋಮೂತ್ರ ಮತ್ತು ಗಂಗಾಜಲಿಂದ ಬೇಗ ಚೆನ್ನಾಗಿ ತೊಳಿಬೇಕು. ತೊಳೆದ ಮ್ಯಾಗ ಏನು ಮಾಡಬೇಕು, ಅದನ್ನು ಷಾಡೋಪಚಾರ ಪೂಜೆ ಅಂದರೆ ಗಂಧ, ಅಷ್ಟಗಂಧ ಮತ್ತು ಕುಂಕುಮ, ಅರಿಶಿಣ, ಹೂವು ಮತ್ತು ಅಗರಬತ್ತಿ, ಕಾಯಿ, 2 ಕಾಯಿ ಹೊಡಿಬೇಕು. ಜೊತೆಗೆ ಮಹಾಮಂಗಳಾರತಿ ಮಾಡಬೇಕು. ಈ ಥರ ಮಾಡಿದರೆ ಒಂದು ಷಾಡೋಪಚಾರ ಪೂಜೆ ಆಗ್ತದೆ. ಆ ಪೂಜೆ ಎಲ್ಲ ಮಾಡಿಕೊಂಡ ಮ್ಯಾಗ ಆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಯಂತ್ರನ ಸರಿಯಾಗಿ ಬಿಡಿಸ್ಕೊಳ್ಬೇಕು. ಯಾವುದನ್ನಕ್ಕೆ ಲೇಖನ ಹಿಡ್ಕೋಬೇಕು. ಒಂದು ಲೇಖನ ಹಿಡ್ಕೊಂಡು ಒಂದು ಪೆನ್ನಾಗಲಿ, ಒಂದು ಪೆನ್ ಇರುತ್ತಲ್ಲ, ಆ ಪೆನ್ ಲೇಖನಿಯಿಂದ ಆ ತಗಡದ ಮೇಲೆ ಒಂದು ಮುಂದೆ ಸ್ಕ್ರೀನ್ ಮೇಲೆ ಬರತಕ್ಕಂಥ ಯಂತ್ರವನ್ನು ಸರಿಯಾಗಿ ಬಿಡಿಸಬೇಕು. ಚೆನ್ನಾಗಿ ಬಿಡಿಸಬೇಕು. ಯಾವುದೋ ಮಂತ್ರನ ಮಿಸ್ಟೇಕ್ ಆಗ್ಬಾರ್ದು. ಆ ಮಿಸ್ಟೇಕ್ ಆಗಲಾರ್ದಂಗೆ ಆ ಯಂತ್ರವನ್ನು ಆ ಪಂಚಲೋಹ ತಗಡದ ಮೇಲೆ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಳ್ಬೇಕಾದ್ರೆ ಏನು ಹೇಳ್ಬೇಕಪ್ಪ, ಮಂತ್ರ ಒಂದಿದೆ, ಅದನ್ನು 108 ಬಾರಿ ಹೇಳ್ಕೊಂತ ಹೋಗ್ಬೇಕು. ಅದನ್ನು ಈ ಯಂತ್ರ ಬಿಡಿಸ್ಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಹೋಗ್ಬೇಕು. ಇದು 108 ಬಾರಿ ಜಪ ಆಗಲೇಬೇಕು. ಯಂತ್ರ ಬರೆಯೋದ್ರೊಳಗೆ 108 ಬಾರಿ ಜಪ ಆಗಬೇಕು. ಇಲ್ಲಪ್ಪ ನಾವು ಯಂತ್ರ ಬಿಡಿಸ್ತೀವಿ ಆಮೇಲೆ ಮಂತ್ರ ಹೇಳ್ತೀವಿ ಅಂದರೆ, ಯಂತ್ರ ಬಿಡಿಸಿದ ಮ್ಯಾಗ ಆ ಮಂತ್ರವನ್ನು ಈ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಆವಾಗ ಈ ಯಂತ್ರಕ್ಕೆ ಒಂದು ಸಿದ್ಧಿ ಆಗ್ತದೆ. ಯಾವಾಗ ಇದು ಯಂತ್ರದ ಮೇಲೆ ಬಿಡಿಸಿದ ಮ್ಯಾಗ ಆಮೇಲೆ ಷಾಡೋಪಚಾರ ಪೂಜೆ ಮಾಡಬೇಕು. ನಾನು ಹೇಳಿದ್ನಲ್ಲ, ಆ ಥರ ಪೂಜೆ ಮಾಡಿ ಒಂದು ಅಕ್ಷರ ಹತ್ರ ಒಂದು ಬೆಳ್ಳಿ ತಾಯ್ತ, ಇಷ್ಟು ಸಣ್ಣಗೆ 1-2 ಇಂಚಿಂದು ಬೆಳ್ಳಿ ತಾಯ್ತ ಮಾಡಿಸ್ಕೊಳ್ಬೇಕು. ಆ ಬೆಳ್ಳಿ ತಾಯ್ತದಲ್ಲಿ ಒಂದು ಯಂತ್ರನ ಭದ್ರಪಡಿಸ್ಬೇಕು. ಆ ಯಂತ್ರವನ್ನು ತುಂಬಬೇಕು. ಅದರೊಳಗೆ ಇಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಸಂಪೂರ್ಣವಾಗಿ ನಿಮ್ಮ ಕುಲದೇವ ಆರಾಧ್ಯ ದೇವರು ಇರ್ತಾರಲ್ಲ, ಮನೆ ದೇವರು, ಅದಕ್ಕೆಲ್ಲ ಸಂಕಲ್ಪ ಮಾಡಬೇಕು. ಅವರಿಗೆಲ್ಲ ಸಂಕಲ್ಪ ಮಾಡಿ, ನನಗೆ ಪದೇ ಪದೇ ಮಕ್ಕಳು ಮರಣ ಹೊಂದುತ್ತಿದ್ದಾರೆ, ಮತ್ತು ಮನೆಯಲ್ಲಿ ಸಂತಾನ ಭಾಗ್ಯ ಕಡಿಮೆ ಇದೆ, ಮತ್ತು ಆಯುಷ್ಯ ಕಡಿಮೆ ಇದೆ ಮಕ್ಕಳಲ್ಲಿ. ಹೀಗಾಗಿ ಈ ಒಂದು ಯಂತ್ರ ಪ್ರಯೋಗದಿಂದ ನನಗೆ ಒಳ್ಳೆಯದಾಗಲಿ ಅಂಥೇಳಿ, ನಿಮ್ಮ ಆಶೀರ್ವಾದ ಬೇಕಂತೇಳಿ ಆರಾಧ್ಯ ದೈವನ ಪ್ರಾರ್ಥನೆ ಮಾಡಿ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಂತರ ಶಂಕರ ಮತ್ತು ಆದಿಶಕ್ತಿಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಪ್ರಾರ್ಥನೆ ಮಾಡಿಕೊಂಡ ನಂತರ ಆ ಒಂದು ಯಂತ್ರದಲ್ಲಿ, ಒಂದು ತಾಯ್ತದಲ್ಲಿ ಯಂತ್ರವನ್ನು ತುಂಬಿ, ನಿಮ್ಮ ಅನುಕೂಲ ಇದ್ದರೆ ಮನೆಯಲ್ಲಿ ಇರ್ತಾರೆ, ಏನೋ ಅಗರಬತ್ತಿ ಹಚ್ಚಿರ್ತಾರಲ್ಲ, ಬೂದಿ ಇರುತ್ತಲ್ಲ, ಅದನ್ನು ಆ ತಾಯ್ತದಲ್ಲಿ ತುಂಬಿ ಅದನ್ನು ಭದ್ರಪಡಿಸಬೇಕು. ಚೆನ್ನಾಗಿ ಬೇಸ್ ಒತ್ತಿ ಅದನ್ನು ಫೆವಿಕಿಕ್ ಹಾಕಿ ಭದ್ರಪಡಿಸಬೇಕು. ಭದ್ರಪಡಿಸಿ ಯಾರು ಪದೇ ಪದೇ ಮಕ್ಕಳು ಮರಣ ಹೊಂದಿರ್ತಿರ್ತಾರೆ ಗರ್ಭದಲ್ಲಿ,
ಗರ್ಭ ಧರಿಸೋಕ್ಕೆ ಭಾಳ ಕಷ್ಟ ಆಗಿರುತ್ತೆ. ಮತ್ತು ಎಷ್ಟೋ ವರ್ಷ ಆದ್ಮೇಗೂ ಗರ್ಭ ಧರಿಸಿದ್ರು ಅದು ನಿಂದಿರ್ತಾ ಇರಲ್ಲ. ಅಂಥವ್ರಿಗೆ ಈ ಒಂದು ತಾಯ್ತವನ್ನು ಕೊರಳಲ್ಲಿ ಹಾಕಬೇಕು. 21 ದಿನ ಯಾರು ಮಾಂಸವನ್ನು ಸೇವನೆ ಮಾಡಬಾರ್ದು. ಯಾವಾಗ ಈ ತಾಯ್ತವನ್ನು ಇಟ್ಕೊಂಡಿರ್ತೀರಿ ಅವರು 21 ದಿನ ಮಾಂಸ ಸೇವನೆ ಮಾಡಬಾರ್ದು. ಮತ್ತು ಈ ಒಂದು ಮುಟ್ಟಿರ್ತಕ್ಕಂಥ ಏನು ಅಂದರೆ ಏನು ಮುಡ್ಚೆಟ್ ಅಂತಾರಲ್ಲ, ಆ ಮುಡ್ಚೆಟ್ಟಿರ್ತಕ್ಕಂಥ ಮನೆಗಳಿಗೆ ಹೋಗಬಾರ್ದು. ಮತ್ತು ಯಾರು ಮಂತ್ಲಿ ಪೀರಿಯಡ್ ಆಗಿರ್ತಾರೆ ಬೇರೆ ಹೆಣ್ಮಕ್ಳು ಅವ್ರನ್ನ ಮುಟ್ಟಬಾರ್ದು. ಗುರುವಾರ ಮತ್ತು ರವಿವಾರ ಈ ಯಂತ್ರವನ್ನು ಬಿಡಿಸ್ಬೇಕು. ಬೇರೆ ದಿನಗಳಲ್ಲಿ ಬಿಡಿಸ್ಬಾರ್ದು. ಗುರುವಾರ ಮತ್ತು ರವಿವಾರ ಅವತ್ತು ಬೆಳಗ್ಗೆ ಮುಂಜಾನೆ ತಲೆ ಸ್ನಾನ ಮಾಡಿಕೊಂಡು ಪರಿಶುದ್ಧವಾಗಿ ಈ ಯಂತ್ರವನ್ನು ಬಿಡಿಸ್ಕೊಳ್ಬೇಕು. ಬಿಡಿಸಿಕೊಂಡ ನಂತರ ಷಾಡೋಪಚಾರ ಪೂಜೆ ಮಾಡಿ ಈ ತಂತ್ರಕ್ಕೆ 108 ಬಾರಿ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಶಕ್ತಿ ಬರುತ್ತೆ. ಎಲ್ಲರೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ಒಂದು ಯಂತ್ರ ಪ್ರಯೋಗವನ್ನು ಮಾಡಿಕೊಳ್ಳಿ. ಈ ತಾಯ್ತ ಯಾವಾಗ ಮನೆಯಲ್ಲಿ ಗರ್ಭ ಧರಿಸಿತು, ಮಗು ಚೆನ್ನಾಗಾಯಿತು ಅಂದಾಗ ಅದು 1 ವರ್ಷ ಏನಾಗಲಿ, 3 ತಿಂಗಳಾಗಲಿ, 6 ತಿಂಗಳಾಗಲಿ, 1 ವರ್ಷ ಆಗಲಿ, 2 ವರ್ಷ ಆಗಲಿ, ಅಲ್ಲಿವರೆಗೂ ನಿಮ್ಮ ಕೊರಳಲ್ಲಿ ಇರಬೇಕು. ಯಾವಾಗ ಇದನ್ನು ಧಾರಣೆ ಮಾಡಿರ್ತೀರಿ ಅದನ್ನು ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡು ಈ ಒಂದು ಯಂತ್ರವನ್ನು ಧಾರಣೆ ಮಾಡಬೇಕು. ಬೇಜಾರು ಮಾಡ್ಕೋಬಾರ್ದು. ಇದಕ್ಕೆ ಸಮಯ ಬರುತ್ತೆ. ಇದಕ್ಕೆ ಒಂದು ಸಮಯ ಬರುತ್ತೆ. ಆ ಸಮಯ ಬರೋವರೆಗೂ ಆ ಯಂತ್ರವನ್ನು ನಿಮ್ಮ ಕೊರಳಲ್ಲಿ ಇರಲೇಬೇಕು. ಯಾವುದೇ ಯಂತ್ರವನ್ನು ಸೈಡ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದನ್ನು ಮಾತ್ರ ತೆಗಿಬಾರ್ದು. ಯಾವಾಗ ತೆಗೆದು ನೀವು ಇಡ್ತೀರಿ ಆ ತಂತ್ರ ಪ್ರಯೋಗ ಶಕ್ತಿ ಹೋಗುತ್ತೆ. ಹೀಗಾಗಿ ಎಲ್ಲರೂ ಯಾರೇ ಮಹಿಳೆಯರು ಧರಿಸಕ್ಕಂಥದ್ದು ಈ ನಾನು ಹೇಳ್ತಕ್ಕಂಥದ್ದು ಏನೈತೆ ಮುಡ್ಚೆಟ್ ಅಂತ ಇರುತ್ತಲ್ಲ ಅದನ್ನು ತಪ್ಪದೆ. ನಿಮಗೆ ಡೇಟ್ ಬಂದರೆ ಏನು ತೊಂದರೆ ಇಲ್ಲ. ಆದರೆ ಪಕ್ಕದಾಗಿಲ್ಲೇ ಇರ್ತಕ್ಕಂಥ ಯಾರ ಹೆಣ್ಮಕ್ಳಿಗೆ ಡೇಟ್ ಬಂದಾಗ ಅದನ್ನು ಆದಷ್ಟು ದೂರ ಇರಬೇಕು. ದೂರ ಇದ್ದು ಈ ಒಂದು 21 ದಿನ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಲೋಬನ ಹಾಕಿಕೊಳ್ಳಿ. ಲೋಬನ ಹಾಕ್ಕೊಂಡ್ರೆ ಅವಾಗ ಸಿದ್ಧಿ ಆಗ್ತದೆ. ಅನುಕೂಲ ಇದ್ದರೆ ಒಂದು 5 ಅಥವಾ 11 ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಬರಬೇಕು. ಶಿವನ ದೇವಸ್ಥಾನ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನಮಗೆ ದೀರ್ಘಾಯುಷ್ಯ ಅಂತ ಇರುವಂತಹ ಮಗು ಹುಟ್ಟಬೇಕು, ಆರೋಗ್ಯವಾಗಿರ್ತಕ್ಕಂಥ ಮಗು ಹುಟ್ಟಬೇಕಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಬನ್ನಿ. ಸಂಪೂರ್ಣವಾದಂಥ ಒಂದು ಆರೋಗ್ಯ ಇರತಕ್ಕಂಥ ಒಂದು ಮಗು ಹುಟ್ಟುತ್ತೆ. ಅದ್ಭುತವಾದಂಥ ತಂತ್ರ ಪ್ರಯೋಗ ಇದು. ಮತ್ತು ಪದೇ ಪದೇ ಹೆಣ್ಣು ಆಗ್ತಿರ್ತಾವೆ ಮನೆಯಲ್ಲಿ, ಹೆಣ್ಮಕ್ಳು ಹುಡ್ತಾ ಇರ್ತವೆ. ಹೆಣ್ಣು ಮಗು ಒಂದು ಆಗಿರುತ್ತೆ, ಹೆಣ್ಣು ಮಗು ಮತ್ತೆ ಇನ್ನೊಂದ್ಸತಿ ಮತ್ತೆ ಹೆಣ್ಣು ಮಗು, ಮತ್ತೆ 3ನೇ ಟ್ರೈ ಮಾಡಿದ್ರೆ ಅದು ಹೆಣ್ಣು ಮಗು ಆಗಿರುತ್ತೆ. ಅಂಥವ್ರು ಕೂಡ ಈ ಒಂದು ಯಂತ್ರ ಪ್ರಯೋಗ ಮಾಡೋದ್ರಿಂದ ಮನೆಯಲ್ಲಿ ಶಂಕರನಂತಹ ಶಿವನಂತಹ ಒಂದು ಗಂಡು ಮಗು ಜನನವಾಗುವಂತಹ ಒಂದು ಎಲ್ಲ ಸಂಪೂರ್ಣವಾದಂಥ ತಂತ್ರ ಪ್ರಯೋಗ ಇದರಲ್ಲಿದೆ. ಇದನ್ನು ನಂಬಬೇಕು. ನಂಬಿ ಹಾಕಿಕೊಂಡ್ರೆ ಮಾತ್ರ ಇದಕ್ಕೆ ಶಕ್ತಿ ಬರುತ್ತೆ. ಯಾರು ನಂಬೋದಿಲ್ಲ ಅವ್ರಿಗೆ ಒಂದು ಯಂತ್ರ ಪ್ರಯೋಗ ಕೆಲಸ ಮಾಡೋದಿಲ್ಲ. ದಯಮಾಡಿ ಎಲ್ಲ ಹೆಣ್ಮಕ್ಳು ಇದನ್ನು ಪ್ರಯೋಗ ಮಾಡಿ ನೋಡಿ. ಯಾವುದೇ 1 ರೂಪಾಯಿ ಖರ್ಚಿಲ್ಲ. ಏನೋ ಬೆಳೀತಾ ಇದ್ದಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ ಮಹಿಳೆಯರು ಈ ತಂತ್ರ ಪ್ರಯೋಗನ ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಿ. ಅದ್ಭುತವಾದಂಥ ಶಕ್ತಿ ಇರತಕ್ಕಂತಹ ಈ ಒಂದು ಆದಿಶಂಕರ ಯಂತ್ರ ಗರ್ಭಕವಚ ಯಂತ್ರ ಅಂತೇಳಿ ಈ ಗರ್ಭಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳಾಗಲಿ ಮತ್ತು ಮಕ್ಕಳಾಗಲಿ ಮತ್ತು ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಪಿರಿಯಡ್ ಸಮಸ್ಯೆ ಇದ್ರೂ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಈ ಎಲ್ಲ ಹೆಣ್ಮಕ್ಳು ಈ ಒಂದು ತಂತ್ರ ಪ್ರಯೋಗನ ಮನೆಯಲ್ಲಿ ಮಾಡಿಕೊಳ್ಳಿ. ಅತಿ ಸುಲಭವಾದಂತಹ ತಂತ್ರ ಪ್ರಯೋಗ ಮನೆಯಲ್ಲಿ ನೀವೇ ಹೆಣ್ಮಕ್ಳು ಮಾಡ್ಕೋಬೋದು. ಇಲ್ಲ ಮನೆಯಲ್ಲಿ ಹಿರಿಯರದರಪ್ಪ, ಗಂಡ ಇದ್ದಾನೆ, ಪತಿ ದೇವ ಇದನ್ನ ಅವ್ರು ಮಾಡ್ತಾರಂದ್ರೆ ಅವ್ರ ಇಂಟ್ರೆಸ್ಟ್ ಇದ್ರೆ ಅವ್ರು ಕೂಡ ಮಾಡಿಸಿ. ಇಲ್ಲಪ್ಪ ತಾಯಿ ಇದಾರ, ತಾಯಿ ಬರ್ತಾರಂದ್ರೆ ಅವ್ರು ಕೂಡ ಬರ್ಸಿ. ನೀವೇ ಖುದ್ದಾಗಿ ಕುಂತ್ಕೊಂಡು ಮಾಡ್ತಾರಂದ್ರೆ ನೀವೇ ಮಾಡ್ಬೋದು ಖುದ್ದ. ಇದು ಯಾವುದೇ ಥರದ್ದು ಕೆಟ್ಟ ಕೆಲಸ ಏನಿಲ್ಲ. ಇದು ಧರಿಸೋದ್ರಿಂದ ಅದ್ಭುತವಾದಂಥ ಶಕ್ತಿ, ಆ ಆದಿಶಂಕರ ಶಕ್ತಿ ನಿಮಗೆ ಒಲಿತದೆ. ಈ ಒಂದು ತಂತ್ರ ಪ್ರಯೋಗನ ಮಾಡಿಕೊಳ್ಳಿ ಎಲ್ಲರೂ. ಈ ಅತಿ ಸುಲಭವಾದಂಥ ತಂತ್ರ ಪ್ರಯೋಗಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಮಾಡ್ತಾ ಇರ್ತೀನಿ. ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾನು ಹೇಳ್ತಕ್ಕಂಥದ್ದು ಒಂದು ತಂತ್ರ ಪ್ರಯೋಗ ಹಳೆಯ ಪುರಾತನವಿರುವಂತಹ ಒಂದು ಸನಾತನ ಧರ್ಮದಂತಹ ತಂತ್ರ ಪ್ರಯೋಗ. ಈ ಒಂದು ತಂತ್ರ ಪ್ರಯೋಗ ಅತಿ ಸುಲಭವಾಗಿರ್ತವೆ. ಏನು ದೊಡ್ಡ ಖರ್ಚು ಇರೋದಿಲ್ಲ. ಏನು ಮಾಡ್ತಕ್ಕಂಥ ಒಂದು ಎಷ್ಟು ದೂರ ಹೋಗಿ ಏನಾದರೂ ತರಬೇಕಪ್ಪ ಅಂತ ಅನ್ನೋದೂ ಇಲ್ಲ. ಇದು ಅತಿ ಸುಲಭ. ಹೀಗಾಗಿ ನಮ್ಮ ಎಲ್ಲ ವೀಕ್ಷಕ ಬಂಧುಗಳು ಯಾರು ಈ ವೀಕ್ಷಣೆ ಮಾಡ್ತಿರ್ತಾರೆ ಅವರು ತಪ್ಪದೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡಬೇಕು. ಫಾಲೋ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ
ನನಗೆ ಭಾಳ ಖುಷಿ ಆಗುತ್ತೆ. ನನಗೆ ಸಬ್ಸ್ಕ್ರೈಬರ್ಸ್ ಇಷ್ಟಿದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಕಷ್ಟಗಳಿರ್ತವೆ. ಅವ್ರಿಗೆ ನಾನು ಪದೇ ಪದೇ ಒಂದು ಏನಾದರೂ ಒಂದು ಯಂತ್ರ ಪ್ರಯೋಗನ ನಾನು ಮಾಡಿ ಹೇಳಲೇಬೇಕಂತೇಳಿ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಪ್ರತಿಯೊಬ್ಬ ಯಂತ್ರ ತಂತ್ರ ಮಾಡ್ತಕ್ಕಂಥ ಪಂಡಿತರು ಸಾಕಷ್ಟು ಹಣ ಪೀಕ್ತಾ ಇರ್ತಾರೆ. ಹೀಗಾಗಿ ಪಾಪ ಕೆಲವೊಂದು ಜನ ನನ್ನ ವಿಡಿಯೋಗಳು ನೋಡಿ ಕಾಲ್ ಮಾಡಿದ್ರು ನನ್ನ ನಂಬರಿಗೆ. ಪಾಪ ಅವರು ಯಾರು ತುಂಬ ಕಷ್ಟ ಅಂತೇಳಿ ಫೋನ್ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ. ಹೀಗಾಗಿ ಆನ್ಲೈನ್ನಲ್ಲಿ ಬರ್ತಕ್ಕಂತಹ ಪಂಡಿತರನ್ನ ದಯಮಾಡಿ ನಂಬಬೇಡಿ. ಬೇಕಾದರೆ ಅವ್ರು ಇರ್ತಕ್ಕಂಥ ಜಾಗದಲ್ಲೇ ಹೋಗಿ, ಸುತ್ತಮುತ್ತ ಅವ್ರ ತಲೆ ಏನಿದೆ, ಅವ್ರ ತಲೆ ಏನು ಶಕ್ತಿ ಇದೆ ಅದನ್ನು ಮೊದಲು ಪರೀಕ್ಷೆ ಮಾಡಿದ ನಂತರ ಅವ್ರ ಹತ್ರ ಹೋಗೋದು ಬಹಳ ಒಳ್ಳೇದು. ಯಾರೋ ಏನೋ ಹೇಳ್ತಾರಂತೇಳಿ ಅದನ್ನ ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ ನಂಬರ್ನ ನೋಡಿ ಕರೆ ಮಾಡಿ ಮೋಸ ಹೋಗ್ಬೇಡಿ. ಯಾಕಂದ್ರೆ ಮನೆಯಲ್ಲಿ ಕುಂತ ನೀವು ತಂತ್ರಪ್ರಯೋಗಗಳನ್ನ ನೀವೇ ಖುದ್ದಾಗಿ ನೀವು ಇಲ್ಲಿ ಮಾಡ್ತಕ್ಕಂಥ ತಂತ್ರಪ್ರಯೋಗನ ನಾನೇ ಹೇಳ್ತಾ ಇದೀನಿ. ಸುಮ್ಮನೆ ಅವರಿಗೆ ಅಲ್ಲಿ ಹೋಗಿ ದೂರ ಹೋಗಿ ಫೋನ್ ಮಾಡಿ ಅವ್ರು ಯಾವುದೋ ಒಂದು ಏನೋ ಕಳಿಸ್ತಾರೆ. ಅದು ಅಮೂಲ್ಯ ಜಾಸ್ತಿ ಇರುತ್ತೆ, ಅಮೂಲ್ಯ ಅದಿರ್ತಕ್ಕಂಥ ಸ್ವಲ್ಪ ಸಮಸ್ಯೆಗೆ ದುಡ್ಡು ಕೇಳ್ತಾರೆ. ಹಿಂಗಾಗಿ ಅದು ನಿಮಗೆ ಬಹಳ ಮೋಸ ಆಗ್ತದ. ಅದರಿಂದ ನಿಮಗೆ ಒಳಿತಾಯ್ತು, ಬಹಳ ಒಳ್ಳೇದು. ಆಗಿಲ್ಲಪ್ಪ ಅಂದಾಗ ಬಹಳ ನೋವಾಗುತ್ತೆ. ಕಷ್ಟಪಟ್ಟು ದುಡಿಸಿರ್ತಕ್ಕಂಥ ಹಣನ ಯಾವುದೋ ಕೆಲಸಕ್ಕೆ ಬರಲಾರ್ದಂಥ ಪಂಡಿತರಿಗೆ ಕೊಟ್ಟು ಮೋಸ ಹೋಗ್ತಕ್ಕಂಥ ಪ್ರಳಯ ಬರಬಾರ್ದು. ದಯಮಾಡಿ ಎಲ್ಲ ಮಹಿಳೆಯರಾಗಲಿ ಪುರುಷರಾಗಲಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾ ಅರ್ತಕ್ಕಂಥ ಸಮಸ್ಯೆಗಳನ್ನ ನಾನು ಬರುವ ದಿನಗಳಲ್ಲಿ ಒಂದೊಂದಾಗಿ ನಾನು ಬಿಡುಗಡೆ ಮಾಡ್ತಾ ಹೋಗ್ತಾ ಇರ್ತೀನಿ. ಎಲ್ಲರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ, ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಮತ್ತು ಇಂಥ ಸಮಸ್ಯೆ ಇದೆಪ್ಪ, ನನಗೆ ಈ ಥರ ಸಮಸ್ಯೆ ಇದೆ ಅಂದರೆ ಅಂಥದ್ದೇ ಒಂದು ತಂತ್ರಪ್ರಯೋಗನ ಅತಿ ಸುಲಭ ರೀತಿಯಲ್ಲಿ ನೀವೇ ಕುಂತ್ಕೊಂಡು ಮನೆಯಲ್ಲಿ ಮಾಡ್ತಕ್ಕಂತಹ ಒಂದು ತಂತ್ರಪ್ರಯೋಗನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಫೇಸ್ಬುಕ್ ಪೇಜ್ ಇದೆ, ಮನೋಹರ್ ವಿಶ್ವಕರ್ಮ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ, ಫೇಸ್ಬುಕ್ ಇದೆ. ಮತ್ತು ನನ್ನ ಜ್ಯೋತಿಷ್ಯಾಲಯ ಇದೆ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ನನ್ನ ಜ್ಯೋತಿಷ್ಯಾಲಯ ಇದೆ. ಯಾರಾದರೂ ದಯಮಾಡಿ ಕಾಲ್ ಮಾಡಿದ್ರೆ ನಾನು ತಪ್ಪದೆ ಯಾರಿಗೂ ನಾನು ಮೊಬೈಲಲ್ಲಿ ತಂತ್ರಪ್ರಯೋಗನ ಹೇಳೋದಿಲ್ಲ. ಅವ್ರು ಖುದ್ದಾಗಿ ಒಂದು ಬಾರಿ ಭೇಟಿ ಕೊಡಲೇಬೇಕು. ನನ್ನ ಹತ್ರ ಬರಬೇಕಾದ್ರೆ ಒಂದು ಬಾರಿ ನನ್ನ ಜ್ಯೋತಿಷ್ಯಾಲಯಕ್ಕೆ ಭೇಟಿ ಕೊಟ್ಟರೆ ನಾನು ಮುಂದೆ ಪ್ರಯೋಗನ ಮಾಡಿಕೊಡ್ತೇನೆ. ಭಾಳ ದೂರದಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು. ಅವರು ಬಂದರೆ ಇಲ್ಲಿ ಬಂದು ಒಂದ್ಸತಿ ಭೇಟಿಯಾಗಿ ನಮ್ಮನ್ನೆಲ್ಲ ನೋಡಿ ನಾ ಇರ್ತಕ್ಕಂಥ ಮಹಂಕಾಳಿನ ದರ್ಶನ ಮಾಡಿಕೊಂಡು ನೀವು ಒಂದು ಬಾರಿ ಹೋದರೆ ನಿಮ್ಮ ಸಂಪೂರ್ಣ ಕಷ್ಟಗಳು ನಿವಾರಣೆ ಆಗ್ತವೆ, ಕಷ್ಟಗಳು ಹೋಗ್ತವೆ. ಅದಕ್ಕಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.